ಇಲ್ಲಿ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಪಿತಾಮಹ ಇದಕ್ಕೆ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ, ಇದು ಹೇಳೋದ್ನಲ್ಲ 2007 ಜುಲೈ 29, 30, 31 ನಡೆದಿರೋ ಚರ್ಚೆ ವಿಧಾನಸಭೆ ಕಲಾಪದಲ್ಲಿ. ಇದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೀನಿ? ಅದು ನಾನು ಏನು ಹೇಳ್ತೀನಿ, ಯಾವುದಾದ್ರೂ ಭೂ ಸ್ವಾಧೀನ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸನ್ನು ನಾವೇನು ಆಚರಣೆ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಅಟ್ಟಿನ ಸಂದರ್ಭದಲ್ಲಿ ಅದೆಲ್ಲವನ್ನು ಹೇಳಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನು ಮಾಡಿದ್ದಾರೆ ಅದನ್ನು ಸಹ ನಾನು ಡೀಟೇಲ್ ಚರ್ಚೆ ಮಾಡಿದ್ದೀನಿ ವಿಧಾನಸಭೆ ಕಲಾಪದಲ್ಲಿ. ಹಿಂದಿನ ಸರ್ಕಾರಗಳಲ್ಲಿ ಏನೇನಾಗಿದೆ ಅಂತ ಹೇಳಿ ದೇವೇಗೌಡರ ಬಗ್ಗೆ ಪಾಪ ಮಾತಾಡಿರ್ತಾರೆ. ರಕ್ತ ಎಲ್ಲ ಬಸ್ದೋಯ್ತಾ ಅಂತ ಸಿದ್ದರಾಮಣ್ಣವ್ರು ಹೇಳಿರ್ತಾರೆ. ಅದನ್ನೇ ಕೊಡ್ತೀನಿ ಬ್ರದರ್. ಏನು ಹೇಳ್ತೀನಿ, ನನ್ನನ್ನು ಆಶೀರ್ವಾದ ಮಾತು 89 ಅದು ನಾನು ಅಸೆಂಬ್ಲಿಲಿ ಏನು ಹೇಳಿದ್ದೀನಿ ಅಂತ ಹೇಳ್ಬಿಡ್ತೀನಿ ಬ್ರದರ್. ಮೇಜರ್ ಪಾಯಿಂಟ್ಸ್ ಹೇಳ್ತೀನಿ ಬ್ರದರ್. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು, ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SC ವಿಚಾರವಾಗಿ ಇವತ್ತು ತೀರ್ಮಾನ ಮಾಡುವುದಕ್ಕೆ ಹೋಗುವುದೂ ಇಲ್ಲ. ಈ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸುತ್ತೇನೆ. 3/3/2006 ಇಸ್ವಿಯಲ್ಲಿ ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಾವೊಂದು ನಿರ್ಧಾರ ಮಾಡಿದ್ದೇವೆ, ಸುತ್ತೋಲೆ ಹೊರಡಿಸಿದ್ದೇವೆ. KADB ವತಿಯಿಂದ ಕೈಗಾರಿಕಾ ಉದ್ದೇಶಗಳಿಗೆ ಜಮೀನುಗಳನ್ನು ಭೂಸ್ವಾಧೀನ ಮಾಡಲು ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ನಾನು ಎಲ್ಲ ಹೇಳುವುದಿಲ್ಲ. ಇಲ್ಲಿ ಕೆಲವು ವಿಷಯಗಳನ್ನು ತರುತ್ತೇನೆ. ಪ್ರಾಥಮಿಕ ಅಧಿಸೂಚನೆ ತಯಾರಿಸುವ ಮೊದಲು ಭೂ ಮಾಲೀಕರಿಂದ ಸರ್ವೆ ನಂಬರ್ ವಾರು ಅಳತೆ ಮಾಡಿಸಿ ಜಂಟಿ ಅಳತೆ ಕಾರ್ಯವನ್ನು ನಿರ್ವಹಿಸಿದ ನಂತರವೇ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವುದು. ಇದೆಲ್ಲ ಹೇಳ್ಕೊಂಡು ಹೋಗಿ ಬ್ರದರ್. ಅದು ದೊಡ್ಡವ್ರ ಬಗ್ಗೆ ಮಾತಾಡೋದೆಲ್ಲ ಅದನ್ನು ಬೇಡ, ಚರ್ಚೆ ಮಾಡಲ್ಲ. ಈಗ ನಾವು ಎಲ್ಲಿ ಔಟ್ಸೈಡ್ನಲ್ಲಿ ಏನು SC ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡಿದ್ವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ BMRDಯಿಂದ ರಾಮನಗರ ತಾಲೂಕು ಬಿಡಿದಲ್ಲಿ ನಾನು ಈ ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ರೈತರನ್ನು ಒಕ್ಕಲೆಬ್ಬಿಸಬೇಕೆಂದು ಅಲ್ಲ. ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆಂದು ಹೇಳುತ್ತಿದ್ದರು. ನನಗೆ ಓಟು ಕೊಟ್ಟಿರುವಂಥ ಪುಣ್ಯಾತ್ಮರು ಅವರು. ನಾನು ಅವರನ್ನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಅವರು ನನ್ನ ಹತ್ತಿರ ಚರ್ಚೆ ಮಾಡಿದ್ದಾರೆ. ಇವತ್ತು ಕೇವಲ ರಾಜಕೀಯಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ಬಣ್ಣ ಕಟ್ಟಲಿಕ್ಕೆ ಹೋಗುವ ರೀತಿಯಲ್ಲಿ ಹೋರಾಟ ಮಾಡುವವರಿದ್ದರೆ ನೀವು ಹೋರಾಟವನ್ನು ಮಾಡಬಹುದು. ಟೌನ್ಶಿಪ್ ಮಾಡ್ತಕ್ಕಂಥ ಕೆಲಸ ಇಲ್ಲ ಅಂತಕ್ಕಂಥ ಕ್ಲಿಯರಾಗಿ ಹೇಳ್ತೀನಿ. ಇದು ಆಗಸ್ಟ್ 1, 2007 ಹೇಳಿರ್ತಕ್ಕಂಥದ್ದು ನಾನು ಅಸೆಂಬ್ಲಿ ಒಳಗೆ. ಇವರ ಎಲ್ಲ ಒಂದು ಪ್ರಶ್ನೆಗಳಿಗೆ ರೈತರ ಭೂಮಿನ ಒಕ್ಕಲೆಬ್ಸಕ್ಕೆ ಹೋಗಿದ್ದೀರಿ. ಇದೆಲ್ಲ ಹೇಳಿದ್ರಲ್ಲ, ಅಟ್ಯಾಕ್ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರು, ಎಲ್ಲರೂ ಸಹ. ಅದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಅಸೆಂಬ್ಲಿಯ ಪ್ರೊಸೀಡಿಂಗ್ಗಳು ಇಲ್ಲೇ ಇದೆ.